ಇವಾಗೇ ನೀವು ನೋಡಾತಿರಲ್ಲ ಈ ವಿಡಿಯೋ ಬಿಫೋರ್ ಕಲರ್ ರೀಡಿಂಗು ಈ ಥರ ಇತ್ತು. ಇವಾಗ ಈ ಥರ ಇರೋ ಕಲರ್ ರೀಡಿಂಗು ನಿಮ್ಗೆ ಈ ಥರ ನೋಡಕ್ಕೆ ಸಿಗ್ತೈತಿ. ಈ ಕಲರ್ ರೀಡಿಂಗ್ ನಾನು ಕಂಪ್ಲೀಟ್ ಫಿಲ್ಮೋರ ಒಳಗೆ ಮಾಡಿದ್ದು. ವಿಡಿಯೋನ ಕಲರ್ ರೀಡಿಂಗ್ ಮಾಡೋದು ಆಲ್ಮೋಸ್ಟ್ 80% ಜನಕ್ಕೆ ಕಷ್ಟ ಅನಿಸ್ತೈತಿ. ಅವ್ರಿಗೆ ಯಾಕೆ ಕಷ್ಟ ಅನಿಸ್ತೈತೆ ಅಂದ್ರೆ ಕಲರ್ ರೀಡಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ. ಒಂದ್ಸತಿ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅಷ್ಟು ಕಷ್ಟ ಅನ್ಸಲ್ಲ ಅನ್ಕೊಂತೀನಿ. ಬಿಕಾಸ್ ಈ ವಿಡಿಯೋ ಒಳಗೆ ಫುಲ್ ಟ್ಯುಟೋರಿಯಲ್ ಹೇಳ್ತೀನಿ ಕಲರ್ ರೀಡಿಂಗ್ ಮಾಡೋದು ಹೆಂಗೆ ಅಂತ. ಇದ್ರೊಳಗೆ ನಾನು ಸುಮ್ಮನೆ ಕಲರ್ ರೀಡಿಂಗ್ ಮಾಡಿ ತೋರ್ಸಂಗಿಲ್ಲ. ಅದ್ರೊಳಗೆ ಆ ಕಲರ್ ರೀಡಿಂಗ್ ಟೂಲ್ಸ್ ಇರ್ತಾವಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಟೂಲ್ಸ್ ಇನ್ ಕೆಲಸ ಏನೋ ಅದು ಹೆಂಗ್ ವರ್ಕ್ ಆಗತ್ತೆ ಅಂತ ನಿಮ್ಗೆ ಆ ಟೂಲ್ ಬಗ್ಗೆ ಗೊತ್ತಾತಂದ್ರೆ ನೀವು ಕಲರ್ ರೀಡಿಂಗ್ ಎಲ್ಲಿ ಬೇಕಾದಲ್ಲಿ ಯಾವ ಟೈಮ್ ಒಳಗೆ ಯಾವ ಸಿಚುವೇಶನ್ ಒಳಗೆ ಅದನ್ನ ಆ ಟೂಲ್ ನ ಯಾವ ತರ ಯೂಸ್ ಮಾಡ್ಕೋಬಹುದು ಅಂತ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ. ಹಂಗ ಸುಮ್ನೆ ನಾನು ಇದನ್ನ ಇಷ್ಟ ಇಡ್ರಿ ಅದನ್ನ ಅಷ್ಟು ಇಡ್ರಿ ಇದನ್ನ ಒಂದ್ ಸ್ವಲ್ಪ ಇಷ್ಟು ಜಾಸ್ತಿ ಮಾಡ್ತೀನಿ ಇನ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟು ಹೇಳಿಬಿಟ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾನು ನನ್ನ ವಿಡಿಯೋ ಕಲರ್ ರೀಡಿಂಗ್ ಮಾಡಿ ತೋರಿಸಿದ್ರೆ ನಿಮಗೆ ನಿಮ್ ವಿಡಿಯೋ ಒಳಗೆ ಕಲರ್ ರೀಡಿಂಗ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೇ ನಾನು ಟೂಲ್ಸ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಈಸಿ ಆಗ್ಬಿಡ್ತೈತಿ. ಆ ಟೂಲ್ಸ್ ಅಂತ ನಾನು ಈ ವಿಡಿಯೋನ ಕಲರ್ ರೀಡಿಂಗ್ ಯಾವ ತರ ಮಾಡ್ಬೋದು ಅಂತ. ಈ ವಿಡಿಯೋ ಒಳಗೆ ಕಲರ್ ರೀಡಿಂಗ್ ಮಾಡಕ್ಕೆ ಯೂಸ್ ಮಾಡ್ತಾ ಇರೋ ಸಾಫ್ಟ್ವೇರ್ ಅಂದ್ರೆ ಫಿಲ್ಮೋರಾನ. ಯಾಕಂದ್ರೆ ನಾನು ಕನ್ನಡದೊಳಗೆ ಸುಮಾರು ಜನ ನೋಡಿನಿ ಅವ್ರ ವಿಡಿಯೋಸ್ನ ಎಡಿಟ್ ಮಾಡಕ್ಕೆ ಫಿಲ್ಮೋರಾ ಸಾಫ್ಟ್ವೇರ್ ಬಹಳ ಜನ ಯೂಸ್ ಮಾಡ್ತಾರೆ. ಈಗ ನಾನು ಫಿಲ್ಮೋರಾನ ಯೂಸ್ ಮಾಡತ್ತೇನೆ ಅಂದ್ರೆ ನೀವು ಅದನ್ನ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ನೀವು ಬೇರೆ ಬೇರೆ ಸಾಫ್ಟ್ವೇರ್ ಒಳಗೂ ನಾನೇನ್ ಪ್ರೊಸೆಸ್ ಹೇಳಿನಲ್ಲ ಅದ ಸೇಮ್ ಬೇರೆ ಬೇರೆ ಸಾಫ್ಟ್ವೇರ್ ಒಳಗೂ ಮಾಡ್ಬೋದು. ಎಲ್ಲಾ ಸಾಫ್ಟ್ವೇರ್ ಒಳಗೂ ಒಂದೇ ತರ ಟೂಲ್ಸ್ ಇರ್ತಾವ. ಅದು ಲೈಟ್ ರೂಮ್ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು, ಅಥವಾ ಪ್ರೀಮಿಯರ್ ಪ್ರೋ, ಡಾವಿನ್ಸಿ ರಿಸಾಲ್ವ್, ಆಫ್ಟರ್ ಇಫೆಕ್ಟ್ಸ್ ಯಾವ ಸಾಫ್ಟ್ವೇರ್ ಆಗಿರ್ಲಿ ಎಲ್ಲಾ ಸಾಫ್ಟ್ವೇರ್ ಒಳಗೂ ಕಲರ್ ಗ್ರೇಡಿಂಗ್ ಮಾಡಕ್ಕೆ ಒಂದೇ ತರ ಟೂಲ್ಸ್ ಬರ್ತಾವ. ಜಸ್ಟ್ ಅದ್ರ ಪ್ಲೇಸ್ಮೆಂಟ್ಸ್ ಬೇರೆ ಬೇರೆ ಜಾಗದಾಗ ಇರ್ತಾವ. ಕೆಲವೊಂದು ಟೂಲ್ಸ್ ಎಕ್ಸ್ಟ್ರಾ ಇರ್ತಾವ, ಕೆಲವೊಂದು ಟೂಲ್ಸ್ ಕಡಿಮೆ ಇರ್ತಾವ. ಈ ಫಿಲ್ಮೋರಾ ಒಳಗೆ ಹೇಳೋ ಎಲ್ಲಾ ಟೂಲ್ಸ್ ಆಲ್ಮೋಸ್ಟ್ ಎಲ್ಲಾ ಸಾಫ್ಟ್ವೇರ್ ಒಳಗೆ ಇದ್ದೇ ಇರ್ತಾವ. ನೀವು ಮೊಬೈಲ್ ನಾಗರ ಯೂಸ್ ಮಾಡ್ರಿ ಅಥವಾ ಕಂಪ್ಯೂಟರ್ ನಾಗರ ಯೂಸ್ ಮಾಡ್ರಿ. ಅಂಡ್ ಇದೊಂದೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ವಿಡಿಯೋನ ಕಲರ್ ಗ್ರೇಡಿಂಗ್ ಮಾಡಿ ತೋರಿಸ್ತೀನಿ. ಒಂದ್ ವಿಡಿಯೋ ಒಳಗೆ ಡೀಟೇಲ್ ಆಗಿ ಟೂಲ್ಸ್ ಬಗ್ಗೆ ಹೇಳ್ಕಂತ ಕಲರ್ ಗ್ರೇಡಿಂಗ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ಒಳಗೆ ಲಡ್ಸ್ ಯೂಸ್ ಮಾಡಿ ಆ ಲಡ್ಸ್ ನ ಮತ್ತೆ ಮಾಡಿಫೈ ಅಥವಾ ಫಿಲ್ಟರ್ ಯಾವ್ದಾರ ಯೂಸ್ ಮಾಡಿ ಅದನ್ನ ನಾವು ರೀಕರೆಕ್ಷನ್ ಮಾಡೋದು ಹೆಂಗಂತ. ಕೆಲವೊಂದು ಫಿಲ್ಟರ್ಸ್ ನಾವು ಅಪ್ಲೈ ಮಾಡಿದಾಗ ಪರ್ಫೆಕ್ಟ್ ಆಗಿರಲ್ಲ, ಆದ್ರೆ ಆ ಫಿಲ್ಟರ್ ಅಥವಾ ಆ ಲಟ್ ಇಷ್ಟ ಆಗಿರ್ತೈತಿ. ಅದೇ ಫಿಲ್ಟರ್ ನಾವು ಮತ್ತೆ ರೀ ಎಡಿಟ್ ಮಾಡಿ ಅದನ್ನ ನಮ್ ವಿಡಿಯೋಗೆ ತಕ್ಕಂಗ ಸೂಟ್ ಮಾಡೋದು ಹೆಂಗಂತ ಹೇಳ್ತೀನಿ. ವಿಡಿಯೋ ಮಸ್ತ್ ಮಜಾಗಟ್ಟೈತಿ. ವಿಡಿಯೋನ ಪೂರ್ತಿ ನೋಡ್ರಿ, ಅರ್ಧಂಬರ್ಧ ನೋಡಕ್ ಹೋಗ್ಬೇಡ್ರಿ, ಕನ್ಫ್ಯೂಸ್ ಆಗ್ಬಿಡ್ತೈತಿ. ಯಾಕಂದ್ರೆ ಕೆಲವೊಂದು ಟೂಲ್ಸ್ ಮಿಸ್ ಆತಂದ್ರೆ ನಿಮ್ಗೆ ಕಲರ್ ರೀಡಿಂಗ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗತಿ. ಅಂದ್ರೆ ಕಷ್ಟ ಅಂದ್ರೆ ಗೊತ್ತಾಗಂಗಿಲ್ಲ, ಈ ಟೂಲು ಏನೋ ಹೇಳಿದ್ನಲ್ಲ ಅಣ್ಣ ಈ ತರ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡ್ರಿ. ಸೊ ಇವಾಗ ನಾನು ಕಂಪ್ಯೂಟರ್ ಒಳಗೆ ನಾನು ಇವಾಗ ರೆಕಾರ್ಡ್ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡಿನಿ. ಇವಾಗ ಈ ವಿಡಿಯೋನ ಕಲರ್ ಗ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಬೇರೆ ಏನೋ ತೋರಿಸ್ತೀನಿ. ಏನಂದ್ರೆ ಇದನ್ನ ಯಾಕೆ ತೋರಿಸ್ತೀನಿ ಅಂದ್ರೆ ಫಸ್ಟ್ ನೀವು ಈ ಕಲರ್ ಗ್ರೇಡಿಂಗ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಅದ್ರೊಳಗೆ ಒಂದಿಷ್ಟು ಟೂಲ್ಸ್ ಅದಾವ, ಆ ಟೂಲ್ಸ್ ಬಗ್ಗೆ ತಿಳ್ಕೊಬೇಕು. ಇದನ್ನ ನಾವು ಸ್ವಲ್ಪ ದೊಡ್ಡ ಮಾಡ್ಕೊಂತಡ್ರಿ. ಇವಾಗ ಫಸ್ಟ್ ನಾವು ಕಲರ್ ಗ್ರೇಡಿಂಗ್ ಒಳಗೆ ಬಂದಾಗ ಎಲ್ಲಕ್ಕಿಂತ ಫಸ್ಟ್ ಮಾಡೋ ಕೆಲಸ ಲೈಟ್ ಅಂದ್ರೆ ಎಕ್ಸ್ಪೋಜರ್ ಆಗಿರ್ಬೋದು, ಆಮೇಲೆ ಈ ಕಾಂಟ್ರಾಸ್ಟು, ಹೈಲೈಟು, ಶಾಡೋ ಇದನ್ನ ಫಸ್ಟ್ ನಾವು ಚೆಕ್ ಮಾಡ್ಬೇಕು ವಿಡಿಯೋ ಒಳಗೆ. ಲೈಕ್ ಇವಾಗ ಈ ವಿಡಿಯೋ ಒಳಗೆ ನಾನು ಕಲರ್ ರೀಡಿಂಗ್ ಮಾಡ್ಬೇಕಂದ್ರೆ ಇದ್ರಾಗ ನಾನು ಫಸ್ಟ್ ಡೀಟೇಲಿಂಗ್ಸ್ ನೋಡ್ಬೇಕು. ಇದ್ರೊಳಗೆ ಹೈಲೈಟ್ ಏನೈತಿ ಅಂದ್ರೆ ಹೈಲೈಟ್ಸ್ ಯಾವ್ದೈತಿ, ಶಾಡೋ ಜಾಸ್ತಿ ಐತೆ ಕಡಿಮೆ ಐತೆ, ಬ್ಲ್ಯಾಕ್ ಪಾರ್ಟ್ ಜಾಸ್ತಿ ಐತೆ ಕಡಿಮೆ ಐತೆ, ಅದೆಲ್ಲಾನು ಚೆಕ್ ಮಾಡಿ ಲೈಟ್ನ ಸೆಟ್ಟಿಂಗ್ ಮಾಡ್ಕೋಬೇಕು. ಸೊ ನಾನು ಫಸ್ಟ್ ಈ ಫೋಟೋ ಮೇಲೆ ಬಂದು ಈ ಫೋಟೋ ನೋಡ್ರಿ. ಇವಾಗ ಬ್ಲ್ಯಾಕ್ ಅಂದರೆ ಈ ಥರ ಕಂಪ್ಲೀಟ್ ಪಾರ್ಟ್ ಇರ್ತೈತೆ ವಿಡಿಯೋ ಒಳಗೆ. ಆ ಕಂಪ್ಲೀಟ್ ಪಾರ್ಟ್ ಇತ್ತಂದ್ರೆ ಅದನ್ನ ಹೈಲೈಟ್ ಮಾಡ್ಬೇಕಂದ್ರೆ ಈ ಟೂಲ್ನ ಯೂಸ್ ಮಾಡಬೇಕು. ಇವಾಗ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಪಾರ್ಟ್ ಯಾವುದು ಅಷ್ಟಾಗಿಲ್ಲ, ಇದ್ದಿದ್ದಂದ್ರೆ ಎಲ್ಲಿ ಈ ಏರಿಯಾದಾಗ ಐತಿ. ಇದು ಆ್ಯಕ್ಚುಲಿ ಪ್ರಾಡಕ್ಟ್ ಬ್ಲ್ಯಾಕ್ ಐತಿ. ಈ ಥರ ಫುಲ್ ವಿಡಿಯೋ ಒಳಗೆ ಎಲ್ಲರ ಬ್ಲ್ಯಾಕ್ ಇತ್ತಂದ್ರೆ ಅದು ವರ್ಕ್ ಆಕತಿ. ಈ ಥರ ನಾ ಹೆಚ್ಚು ಕಮ್ಮಿ ಮಾಡಿದ್ರೆ ಇವಾಗ ನಾನು ಜಾಸ್ತಿ ಮಾಡಾತೀನಿ. ಇಲ್ಲಿ ಈ ಫೋಟೋಕ್ಕೂ ವರ್ಕ್ ಆಗತೈತಿ. ಈಗ ನಮ್ಗೆ ಯಾಕೆ ಕಾಣಿಸ್ತಿಲ್ಲ ಅಂದರೆ ಅದು ಕಂಪ್ಲೀಟಾಗಿ ಬ್ಲ್ಯಾಕ್ ಐತಲ್ಲ, ಹಾಗಾಗಿ ಇವಾಗ ವೈಟ್ ಅಂದ್ರೆ ಏನು, ಈ ಥರ ಫುಲ್ ವಿಡಿಯೋ ಒಳಗೆ ಈ ಥರ ಫುಲ್ ವೈಟ್ ಯಾವ್ದು ಇರ್ತೈತಲ್ಲ ಅದು ವೈಟು. ಈಗ ವಿಡಿಯೋ ಒಳಗೆ ಎಲ್ಲ ಐತೆ ವೈಟು, ಇಲ್ಲಿ ಹಿಂದೆ ಭಾಳ ವೈಟ್ ಐತಿ ಈ ಸೈಡು. ಇವಾಗ ಇದನ್ನು ನಾನು ಜಾಸ್ತಿ ಮಾಡಿದೆ ಅಂದರೆ ಅದಿನ್ನೂ ಜಾಸ್ತಿ ವೈಟ್ ಆಯ್ತು. ಇವಾಗ ಮೂಮೆಂಟ್ ಹೆಂಗಂದ್ರೆ ಇವಾಗ ಇಲ್ಲಿ ಎಲ್ಲ ಕಡೆಗೂ ವೈಟ್ ಐತಿ, ಇದೆಲ್ಲದಕ್ಕೂ ಕಂಪೇರ್ ಮಾಡಿದರೆ ಇದಷ್ಟೇ ಜಾಸ್ತಿ ಆಗತ್ತೆ, ಇದು ಜಾಸ್ತಿ ಆಗಂಗಿಲ್ಲ ಇದ್ರ ಲೆವೆಲ್ಗೆ. ಇವಾಗ ಇದು ಯಾಕೆ ಜಾಸ್ತಿ ಆಗೈತಿ ಅಂದರೆ ಅಲ್ಲಿ ಆಲ್ರೆಡಿ ವೈಟ್ ಐತಿ, ಅದಕ್ಕೆ ಅದು ಇನ್ನೂ ಜಾಸ್ತಿ ಆಗತೈತಿ. ಓಕೆ, ವೈಟ್ ಅಂದ್ರೆ ಏನಂತ ಗೊತ್ತಾಯ್ತು. ಈ ಫೋಟೋ ಒಳಗೆ ನೋಡ್ರಿ ನಾನು ವೈಟ್ ಜಾಸ್ತಿ ಮಾಡಿದೆ, ಇದು ಫುಲ್ ಕಂಪ್ಲೀಟ್ ವೈಟ್ ಆಯ್ತು. ಇದೆರಡು ಸೇರಿ ಇಲ್ಲಿ ಜಾಸ್ತಿ ಇಫೆಕ್ಟ್ ಆಗಿಲ್ಲ, ಅಂದರೆ ಜಾಸ್ತಿ ಮೂಮೆಂಟ್ ಆಗಿಲ್ಲ ಇದ್ರೊಳಗೆ. ಇವಾಗ ಶಾಡೋ ಪಾರ್ಟು ಇವಾಗ ಇದನ್ನ ನಾನು ಜಾಸ್ತಿ ಮಾಡಿದೆ ಅಂದರೆ ಇದು ವರ್ಕ್ ಆಕತಿ ಶಾಡೋ. ಸೊ ಇದೇ ಥರ ನಮ್ಮ ಫೋಟೋ ಒಳಗೆ ಇವಾಗ ಈ ಫೋಟೋ ಒಳಗೆ ಬಂದರೆ ಇಲ್ಲೊಂದು ಸ್ವಲ್ಪ ಶಾಡೋ ಐತಿ, ಆಮೇಲೆ ಇಲ್ಲೊಂದು ಸ್ವಲ್ಪ, ಆಮೇಲೆ ಈ ಕಡೆಗೆಲ್ಲ ಐತಿ. ಇವಾಗ ಈ ಫೋಟೋ ಶಾಡೋನ ಜಾಸ್ತಿ ಮಾಡಿದೆ ಅಂದರೆ ಇಲ್ಲೆಲ್ಲ ಬಂತು ಶಾಡೋ. ಎಲ್ಲೆಲ್ಲಿ ಶಾಡೋ ಐತಲ್ಲ ಅಲ್ಲೆಲ್ಲನೂ ಶಾಡೋ ಹೈಲೈಟ್ ಆಗತಿ. ಇವಾಗ ನೆಕ್ಸ್ಟ್ ಹೈಲೈಟ್ ಎಲ್ಲೆಲ್ಲಿ ಇರ್ತೈತಿ, ನಮ್ಮ ಸ್ಕಿನ್ ಮೇಲೆ ಇರ್ತೈತಿ. ಇಲ್ಲೊಂದು ಸ್ವಲ್ಪ ಹೈಲೈಟ್ ಐತಿ, ಆಮೇಲೆ ಇಲ್ಲೊಂದು ಸ್ವಲ್ಪ ಇದು ಹೈಲೈಟು ಅಂದರೆ ಜಾಸ್ತಿ ಬ್ರೈಟ್ ಇರುತ್ತಲ್ಲ ಅದಕ್ಕಿಂತ ಕಡಿಮೆ ಬರೋದು ಹೈಲೈಟು. ಇವಾಗ ಹೈಲೈಟು ಇಲ್ಲಿ ನೋಡ್ರಿ, ನಾನೀಗ ಹೈಲೈಟ್ ಜಾಸ್ತಿ ಮಾಡ್ತೀನಿ. ಇದು ಓಕೆ, ಜಾಸ್ತಿ ಬ್ರೈಟು ಅದಕ್ಕಿಂತ ಕಡಿಮೆ ಬರೋದ ಹೈಲೈಟು.
ಇವಾಗ ಈ ಫೋಟೋಗೆ ಬಂದು ಇಲ್ಲಿ ಹೈಲೈಟ್ ಇಲ್ಲೈತಿ, ಆಮೇಲೆ ಇಲ್ಲೊಂದು ಸ್ವಲ್ಪ ಐತಲ್ಲ ಇದನ್ನು ಜಾಸ್ತಿ ಮಾಡಿದೆ. ಸ್ಕಿನ್ ಟೋನ್ ಅಂದೆಲ್ಲ ಸ್ಕಿನ್ ಟೋನ್ ಮೇಲೆ ಹೈಲೈಟ್ ಬಂತು, ಇಲ್ಲೇ ಹೈಲೈಟ್ ಬಂತು, ಈ ಶರ್ಟ್ ಮೇಲೆ ಹೈಲೈಟ್ ಐತಿ, ಈ ಶರ್ಟು ಆಮೇಲೆ ಕೈಯೆಲ್ಲ ಹೈಲೈಟ್ ಆಯಿತು. ಕಡಿಮೆ ಮಾಡಿದೆ ಅಂದರೆ ಇಲ್ಲೆಲ್ಲ ಹೈಲೈಟ್ ಕಡಿಮೆ ಆಯಿತು, ಇಲ್ಲೆಲ್ಲ ಕಡಿಮೆ ಆಯಿತು. ಮತ್ತು ನೀವು ಕೇಳ್ಬೋದು ಇಲ್ಲಿ ಯಾಕೆ ವರ್ಕ್ ಆಗತ್ತತಿ ಅಂತ. ಇಲ್ಲಿ ಯಾಕೆ ವರ್ಕ್ ಆಗತ್ತತಿ ಅಂದರೆ ಅಲ್ಲೇ ವೈಟ್ನೆಸ್ಗಿಂತ ಸ್ವಲ್ಪ ಕಡಿಮೆ ಇರೋ ಹೈಲೈಟ್ ಐತಿ. ಹಾಗಾಗಿ ಇವಾಗ ಕಾಂಟ್ರಾಸ್ಟ್ ಯಾವ ಥರ ಅಂದ್ರೆ ಹೈಲೈಟು ಪ್ಲಸ್ ಶ್ಯಾಡೋ ಈಕ್ವಲ್ ಟು ಕಾಂಟ್ರಾಸ್ಟ್. ಅಂದರೆ ಹೆಂಗೆ ಅಂದರೆ ಇವಾಗ ನಾನು ಕಾಂಟ್ರಾಸ್ಟ್ ಇನ್ಕ್ರೀಸ್ ಮಾಡಿದೆ, ಇವಾಗ ಇದು ಫುಲ್ ಈ ವಿಡಿಯೋ ಒಳಗೆ ಕಾಂಟ್ರಾಸ್ಟ್ ಆ್ಯಡ್ ಆಗೈತಿ. ಇದೇ ಥರ ನಾನು ಈ ಹೈಲೈಟು ಆಮೇಲೆ ಶ್ಯಾಡೋ ಒಳಗೂ ಈ ಇಫೆಕ್ಟ್ನ ತೊಗೊಂಬರ್ಬೋದು. ಹೆಂಗೆ ಅಂದರೆ ಈ ಹೈಲೈಟ್ ಐತಲ್ಲ ಇದನ್ನು ಫುಲ್ಲು ಡೌನ್ ಮಾಡ್ತೀನಿ, ಶ್ಯಾಡೋನ ಫುಲ್ ಇನ್ಕ್ರೀಸು ಮಾಡಿದೆ ಅಂದರೆ ಕಾಂಟ್ರಾಸ್ಟು ಫುಲ್ ನೆಗೆಟಿವ್ ಒಳಗೈತಿ. ಇವಾಗ ಇದನ್ನು ನಾನು ಇಲ್ಲಿ ತೋರಿಸ್ತೇನೆ ನೋಡಿರಿ. ಆಯಿತಾ? ಅದೇ ಥರ ಇವಾಗ ನಾನು ಹೈಲೈಟ್ನ ಫುಲ್ ಜಾಸ್ತಿ ಮಾಡಿ ಶ್ಯಾಡೋನ ಫುಲ್ ಕಡಿಮೆ ಮಾಡಿದೆ, ಕಾಂಟ್ರಾಸ್ಟ್ ಪ್ಲಸ್ ಒಳಗಾತ ಅಂದರೆ ಕಾಂಟ್ರಾಸ್ಟ್ ಆ್ಯಡ್ ಆಗೈತಿ. ಇದೇ ಥರ ನಾನು ಇಲ್ಲಿ ತೊಗೊಂಬರ್ಬೋದು. ಅದೇ ಥರ ಆಯ್ತಾ? ಇವಾಗ ನೀವು ಕೇಳ್ಬೋದು ಮತ್ತು ಇವೆರಡು ಕಾಂಟ್ರಾಸ್ಟ್ ಕೆಲಸ ಮಾಡಂಗಿದ್ರೆ ಇದು ಯಾಕೆ ಬರ್ತೈತಿ ಅಂತ. ಯಾಕಂದರೆ ಕೆಲವೊಂದು ವೀಡಿಯೋಸ್ ಒಳಗೆ ನಮಗೆ ಎಕ್ಸ್ಟ್ರಾ ಕಾಂಟ್ರಾಸ್ಟ್ ಬೇಕಾಗಿರ್ತೈತಿ. ಈಗ ನಾನು ಇಲ್ಲೇ ಹೈಲೈಟ್ ಜಾಸ್ತಿ ಮಾಡಿ ಶ್ಯಾಡೋ ಕಡಿಮೆ ಮಾಡಿದೆ, ಇದಾಗಿ ಇನ್ನೂ ನನಗೆ ಕಾಂಟ್ರಾಸ್ಟ್ ಬೇಕು, ಆವಾಗ ನಾನು ಈ ಕಾಂಟ್ರಾಸ್ಟ್ನ ಯೂಸ್ ಮಾಡ್ಕೋಬೋದು. ಅಥವಾ ನನಗೆ ಈಗ ಇಷ್ಟು ಕಾಂಟ್ರಾಸ್ಟ್ ಐತಿ, ಇಷ್ಟು ಕಾಂಟ್ರಾಸ್ಟ್ ಒಳಗೆ ನನಗೆ ಸ್ವಲ್ಪ ಶ್ಯಾಡೋ ಕಡಿಮೆ ಆಗಬೇಕು, ಅವಾಗ ನಾನು ಈ ಕಡೆ ಸ್ವಲ್ಪ ಕಡಿಮೆ ಮಾಡ್ತೀನಿ. ಆಮೇಲೆ ಹೈಲೈಟ್ ಸ್ವಲ್ಪ ಜಾಸ್ತಿ ಬೇಕು, ಓಕೆನಾ? ಅಂದರೆ ನಮಗೆ ಎಕ್ಸ್ಟ್ರಾ ಎಡಿಟಿಂಗ್ ಟೂಲ್ಸ್ ಕೊಟ್ಟಿರ್ತಾರೆ ಅವರು. ಈ ಕಾಂಟ್ರಾಸ್ಟ್ ಒಳಗೆ ಜಾಸ್ತಿ ಆದಾಗ ಅದನ್ನು ಹೈಲೈಟು ಆ್ಯಂಡ್ ಶ್ಯಾಡೋ ಮುಖಾಂತರ ಹೆಚ್ಚು ಕಮ್ಮಿ ಮಾಡ್ಬೋದು ಅಂತ. ಸೊ ಅರ್ಥ ಆಯ್ತಾ? ಶ್ಯಾಡೋ ಪ್ಲಸ್ ಹೈಲೈಟು ಈಕ್ವಲ್ ಟು ಕಾಂಟ್ರಾಸ್ಟ್. ಸೊ ಈ ಥರ ವರ್ಕ್ ಆಗತ್ತೆ. ಬ್ರೈಟ್ನೆಸ್ ಅಂದರೆ ಓವರ್ ಆಲ್ ವಿಡಿಯೋ ಒಳಗೆ ಏನು ಬ್ರೈಟ್ ಇರುತ್ತಲ್ಲ ಅದೇ ಬ್ರೈಟ್ನೆಸ್ಸು. ಎಕ್ಸ್ಪೋಜರು ಜಾಸ್ತಿ ಲೈಟ್ ಇರೋದನ್ನು ಇನ್ನೂ ಜಾಸ್ತಿ ಹೈಲೈಟ್ ಮಾಡ್ತೈತಿ. ಇಲ್ಲಿ ನೋಡಿರಿ, ಜಾಸ್ತಿ ಫುಲ್ ಕಡಿಮೆ ಮಾಡಿದರೆ ಈ ಕಡೆದ್ದು ಕಡಿಮೆ ಆಗತ್ತೆ. ಎಕ್ಸ್ಪೋಜರು ಬ್ರೈಟ್ನೆಸ್ಸು ಇವೆಲ್ಲ ತಿಳ್ಕೊಂಡ್ರಿ. ಇವಾಗ ನೆಕ್ಸ್ಟು ಟೆಂಪ್ರೇಚರ್ ಅಂದರೆ ಕಲರ್. ಇದ್ರೊಳಗೆ ಆ ಥರ ಎಲ್ಲ ಏನಿಲ್ಲ, ಲೈಟ್ಸ್ ಬಗ್ಗೆ ತಿಳ್ಕೊಂಡ್ರಲ್ಲ ಆ ಥರ ಇಲ್ಲ. ಟೆಂಪ್ರೇಚರ್ ಕೋಲ್ಡ್ ಟೋನ್ ಬೇಕಂದ್ರೆ ನಾವು ಕೋಲ್ಡ್ ಕಡೆ ತೊಗೋಬೋದು, ವಾರ್ಮ್ ಟೋನ್ ಬೇಕಂದ್ರೆ ವಾರ್ಮ್ ಟೋನ್ ತೊಗೋಬೋದು. ಇವಾಗ ಈ ಕೋಲ್ಡ್ ಅಥವಾ ವಾರ್ಮು ನಾವು ಅಂದರೆ ಒಂದು ಫೀಲ್ ಕೊಡ್ಬೋದು. ಇವಾಗ ಹಾಸ್ಪಿಟಲ್ ಫೀಲು ಅಥವಾ ಕೋಲ್ಡ್ ಏನಾದ್ರು ಫೀಲ್ ಕೊಡ್ಬೇಕಂದ್ರೆ ನಾವು ಇದನ್ನು ಮೈನಸ್ ಒಳಗೆ ತೊಗೋಬೋದು. ಅದರ ಅಪೋಸಿಟ್ ಬೇಕಂದ್ರೆ ವಾರ್ಮ್ ಟೋನು ಅಂದರೆ ರೆಡ್ಡಿಶ್. ಇವಾಗ ಮಾರ್ನಿಂಗ್ ಸನ್ಸೆಟ್, ನಾವು ಸನ್ಸೆಟ್ಟಿಂದ ಒಂದು ವೀಡಿಯೋ ಮಾಡೀವಿ, ಅದು ಇನ್ನೂ ವಾರ್ಮಾಗಿ ಕಾಣಿಸ್ಬೇಕಂದ್ರೆ ಈ ಥರ ನಾವು ಈ ಟೂಲ್ಸ್ನ ಯೂಸ್ ಮಾಡ್ಕೋಬೋದು. ಟಿಂಟ್ ಅಷ್ಟೇ, ನಮ್ಗೆ ಗ್ರೀನ್ ಬೇಕಂದ್ರೆ ಈ ಕಡೆ ತಗೋರಿ, ಆಮೇಲೆ ಪರ್ಪಲ್ ಬೇಕಂದ್ರೆ ಈ ಕಡೆಗೆ. ಈ ಟೂಲ್ಸ್ ಅದಾವಲ್ಲ ಅವು ನಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಕತಿ, ನಾವು ಅದನ್ನು ಯಾವ ಥರ ಯೂಸ್ ಮಾಡ್ತೀವಿ ಅಂತ. ನಾನು ಇದನ್ನ ಹಿಂಗೆ ಯೂಸ್ ಮಾಡಿರಿ ಅದನ್ನ ಹಂಗೆ ಯೂಸ್ ಮಾಡಿರಿ ಅಂತ ಹೇಳೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ನಾನು ಇದರೊಳಗೆ ಕಲರ್ ಗ್ರೇಡ್ ಮಾಡೋಕ್ಕಿಂತ ಆ ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ಇವಾಗ ವೈಬ್ರೆನ್ಸ್ ಏನಂದ್ರೆ ಈ ಓವರ್ ಆಲ್ ವಿಡಿಯೋ ಒಳಗೆ ಯಾವ ಕಲರ್ ಪಾರ್ಟ್ ಡಲ್ ಇರ್ತೈತಲ್ಲ ಅದನ್ನ ಇನ್ಕ್ರೀಸ್ ಮಾಡ್ತೈತಿ. ಲೈಕ್ ಈಗ ಸ್ಯಾಚುರೇಷನ್ ಹೆಂಗೆ ಹೇಳು, ಈ ಇಡೀ ವಿಡಿಯೋ ಒಳಗೆ ಕಲರ್ ಏನೇನೈತಿ ಅದನ್ನೆಲ್ಲದ್ರದ್ದು ಕಲರ್ನ ಹೈ ಮಾಡ್ತೈತಿ, ಅಂದರೆ ಸ್ಯಾಚುರೇಷನ್ ಜಾಸ್ತಿ ಮಾಡ್ತೈತಿ. ವೈಬ್ರೆನ್ಸಿಂದು ಇವಾಗ ಇದು ವೈಬ್ರೆನ್ಸ್ ಅನ್ಕರಿ, ಇದು ಕಲರು ವೈಬ್ರೆನ್ಸ್ ಇನ್ಕ್ರೀಸ್ ಮಾಡಿದಾಗ ಈ ಕಲರ್ ಹಿಂಗೆ ಇನ್ಕ್ರೀಸ್ ಆಕತಿ. ಅಂದರೆ ಯಾವ ಕಲರ್ ಡಲ್ ಐತಲ್ಲ ಅದು ಈ ಥರ ಇನ್ಕ್ರೀಸ್ ಆಕತಿ, ಒಂದೇ ಲೆವೆಲ್ ಬರ್ತೈತಿ. ಸ್ಯಾಚುರೇಷನ್ ಆ ಥರ ಅಲ್ಲ, ಇದು ಕಲರ್ ಹಿಂಗಿದ್ದಾಗ ನಾವು ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಿದಾಗ ಹಿಂಗೆ ಬರ್ತೈತಿ, ಹಿಂಗೆ ಬರೋಂಗಿಲ್ಲ. ಅರ್ಥ ಆಯ್ತಾ? ಅದೇ ವೈಬ್ರೆನ್ಸ್ಗೂ ಸ್ಯಾಚುರೇಷನ್ಗೂ ಎರಡು ಡಿಫ್ರೆನ್ಸು. ನಾನು ಇವಾಗ ಜಾಸ್ತಿ ಮಾಡಿದ್ವಿ, ಎಲ್ಲೆಲ್ಲಿ ಕಲರ್ ಡಲ್ ಐತಲ್ಲ ಅದನ್ನಷ್ಟೇ ಇನ್ಕ್ರೀಸ್ ಮಾಡ್ತು. ಸ್ಯಾಚುರೇಷನ್ ಜಾಸ್ತಿ ಮಾಡಿದ್ರೆ ಓವರ್ ಆಲ್ ವಿಡಿಯೋದೊಳಗಿರೋ ಕಲರ್ನ ಇನ್ಕ್ರೀಸ್ ಮಾಡ್ತೈತಿ. ಈ ಶ್ಯಾಡೋ ಪಾರ್ಟ್ ಐತಲ್ಲ ನನಗೆ ಪ್ಲಸ್ ಒಳಗೆ, ಇದು ಮೈನಸ್ ಒಳಗಿರಲಿ. ವೈಟ್ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ, ಆಮೇಲೆ ಬ್ಲ್ಯಾಕು ಮೈನಸ್ ಒಳಗಿಡೋಣ, ಕಾಂಟ್ರಾಸ್ಟ್ ಸ್ವಲ್ಪ ಪ್ಲಸ್ಸು, ಹೈಲೈಟ್ ಒಂದು ಸ್ವಲ್ಪ ಆ್ಯಡ್ ಮಾಡಿ ಕಾಂಟ್ರಾಸ್ಟ್ ಒಂದು ಸ್ವಲ್ಪ ಮೈನಸ್ ಇಡೋಣ, ಶ್ಯಾಡೋ ಸ್ವಲ್ಪ ಆ್ಯಡ್ ಮಾಡೋಣ, ಎಕ್ಸ್ಪೋಜರ್ ಸ್ವಲ್ಪ ಮೈನಸ್ಸೇ ಇರಲಿ. ಓಕೆ, ಇವಾಗ ಇದು ಲೈಟ್ ಸೆಟ್ಟಿಂಗ್ ಆಯಿತು. ನೆಕ್ಸ್ಟು ವಿಗ್ನೇಟ್ ಅಂದರೆ ಇದು ಒಂಥರ ಸಿನಿಮೆಟಿಕ್ ಥರ ಎಫೆಕ್ಟ್ ಎಲ್ಲ ಕೊಡ್ಬೋದು. ಈ ಪಾರ್ಟ್ ಐತಲ್ಲ ಇದು ಮೈನಸ್ ಮಾಡಿದರೆ ಫುಲ್ಲು ವಿಡಿಯೋ ಕಾರ್ನರ್ಗೆಲ್ಲ ಬ್ಲ್ಯಾಕ್ ಎಫೆಕ್ಟ್ ಬರ್ತೈತಿ. ಅದನ್ನು ನಾನು ಅಪೋಸಿಟ್ ತೊಗೊಂಡು ಹೋದ್ರೆ ವೈಟ್ ಎಫೆಕ್ಟ್ ಬರ್ತೈತಿ. ಇದನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು, ಎಷ್ಟು ಬೇಕು ಹೆಂಗೆ ಏನು ಅಂತ ಎಲ್ಲ. ರೌಂಡ್ ಬೇಕಾ ಅಥವಾ ಹಿಂಗೆ ಬೇಕಾ ಅಂತ, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಇದು ವಿಗ್ನೇಟ್ ಬಗ್ಗೆ ಅಂತೂ ಈಸಿ ಐತೆ, ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ. ಎಫೆಕ್ಟ್ ಒಳಗೆ ಅಡ್ಜಸ್ಟ್ಮೆಂಟ್, ಶಾರ್ಪ್ನೆಸ್ ಒಳಗೆ ವಿಡಿಯೋ ಒಳಗೆ ಏನಾರು ಶಾರ್ಪ್ನೆಸ್ ಜಾಸ್ತಿ ಬೇಕಂದ್ರೆ ನಾವು ಶಾರ್ಪ್ನೆಸ್ ಆ್ಯಡ್ ಮಾಡ್ಬೋದು. ಅಂದರೆ ವಿಡಿಯೋ ಒಳಗೆ ಒಂದು ಸ್ವಲ್ಪ ಡೀಟೇಲಿಂಗ್ ಬರ್ತೈತಿ, ಹೇರ್ಸ್ ಆಗಿರ್ಬೋದು ಅಥವಾ ಫುಲ್ ಓವರ್ ಆಲ್ ಡೀಟೇಲಿಂಗ್ ಇರ್ತದಲ್ಲ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಡ್ತೈತಿ. ಸೊ ಶಾರ್ಪ್ನೆಸ್ ಎಲ್ಲ ಏನು ಬೇಡ ನಮಗೆ. ಲೈಟ್ ಆಯಿತು, ಇವಾಗ ಕಲರ್ ಆಯಿತು. ನೆಕ್ಸ್ಟು ಲಡ್ಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ.
ಎಚ್ ಎಸ್ ಎಲ್ ಅಂತೂ ಭಾರಿ ಈಸಿ ಐತಿ. ಏನು ಎಚ್ ಎಸ್ ಎಲ್ ಬಗ್ಗೆ ಭಾಳ ಜನ ಕನ್ಫ್ಯೂಷನ್ ಇರ್ತೀರಿ. ಏನಿಲ್ಲ, ಇಲ್ಲಿ ಏನು ಕಲರ್ಸ್ ಅದಾವಲ್ಲ, ಇಲ್ಲೇ ಇದ್ರೊಳಗೆ ಇರೋ ಕಲರ್ಸ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇವಾಗ ನಾನು ನನ್ನ ಸ್ಕಿನ್ ಟೋನ್ನ ಸ್ವಲ್ಪ ವೈಟ್ ಮಾಡ್ಬೇಕು ಆ್ಯಂಡ್ ಸ್ಯಾಚುರೇಷನ್ ಕಡಿಮೆ ಮಾಡ್ಬೇಕು ಅನ್ಕರಿ. ಸ್ಕಿನ್ ಟೋನ್ ಯಾವಾಗಲೂ ಈ ಕಲರ್ ಇರುತ್ತೆ, ಆರೆಂಜು. ಇಲ್ಲೇ ಆರೆಂಜ್ ಕ್ಲಿಕ್ ಮಾಡಿ ನಾನು ಸ್ಯಾಚುರೇಷನ್ ಕಡಿಮೆ ಮಾಡಿದರೆ ಸ್ಕಿನ್ದು ಸ್ಯಾಚುರೇಷನ್ ಐತಿ ಕಡಿಮೆ ಆಯಿತು. ಇದನ್ನು ಬ್ರೈಟ್ ಅಂದರೆ ಲುಮಿನೆಸ್ನ ಜಾಸ್ತಿ ಮಾಡಿದರೆ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗತಿ. ಹ್ಯೂ ಅಂದರೆ ಕಲರ್ನ ಬೇರೆ ಬೇರೆ ಕಲರ್ ಒಳಗೆ ಕನ್ವರ್ಟ್ ಮಾಡ್ತೈತಿ. ಈ ಕಡೆ ಮಾಡಿದ್ರೆ ಫುಲ್ಲು ಬೇರೆ ಕಲರ್ ಆಯಿತು, ಈ ಕಡೆ ಮಾಡಿದ್ರೆ ಬೇರೆ ಕಲರ್ ಆಯಿತು. ನಾನು ಸ್ಯಾಚುರೇಷನ್ ಒಂದು ಸ್ವಲ್ಪ ಮೈನಸ್ ಮಾಡಿ ಲುಮಿನೆಸ್ ಜಾಸ್ತಿ ಮಾಡ್ತೀನಿ. ರೆಡ್ ಎಲ್ಲೈತಿ, ಈ ಪಾರ್ಟ್ ಒಳಗೆ ಐತಿ. ಕಲರ್ನ ಬೇರೆ ಕಲರ್ ಮಾಡ್ಬೇಕಂದ್ರೆ ಇದು ಹ್ಯೂ. ಆಮೇಲೆ ಆ ಕಲರ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಸ್ಯಾಚುರೇಷನ್ ಜಾಸ್ತಿ ಮಾಡಬೇಕು. ಇವಾಗ ಈ ರೆಡ್ ಟೋನು ಸ್ಕಿನ್ ಮೇಲೆ ತೊಗೊಂತು, ಯಾಕಂದ್ರೆ ಆರೆಂಜ್ ಒಳಗೆ ರೆಡ್ ಟೋನು ಸ್ವಲ್ಪ ಮಿಕ್ಸ್ ಇರ್ತೈತಿ. ಹಾಗಾಗಿ ಹಸಿರ್ದು ಇಲ್ಲ ಐತಿ, ಬಟ್ ಇದು ಕಂಪ್ಲೀಟ್ ಗ್ರೀನ್ ಅಲ್ಲ, ಹಾಗಾಗಿ ಇಲ್ಲಿ ವರ್ಕ್ ಆಗಂಗಿಲ್ಲ. ಅದು ಲೈಟಾಗಿ ವರ್ಕ್ ಆಗತಿ. ಈ ಪಾರ್ಟ್ ಈ ಕಲರ್ ಇಲ್ಲೈತಿ. ಟೋಟಲಿ ಏನಂದ್ರೆ ಇದ್ರೊಳಗೆ ಇರೋ ಕಲರ್ಸು ಇಲ್ಲಿ ಚೆಕ್ ಮಾಡಿ ನಾವು ಹೆಚ್ಚು ಕಮ್ಮಿ ಬೇರೆ ಬೇರೆ ಕಲರ್ ಒಳಗೆ ಎಫೆಕ್ಟ್ ಕೊಡ್ಬೋದು. ಮೈನಸ್ಸು ಈ ಥರ. ಇವಾಗ ನೆಕ್ಸ್ಟ್ ಕರ್ವು ಇವಾಗ ಸೇಮ್ ಆವಾಗಲೇ ನೋಡ್ಕೊಂಡ್ರಲ್ಲ, ಬ್ಲ್ಯಾಕು ವೈಟು ಶ್ಯಾಡೋ ಹೈಲೈಟು ಅದೇ ಥರನ ಅದೇ ಸೇಮ್ ಕೆಲಸನೂ ಕರ್ವು ಮಾಡೋದು. ಈ ಪಾರ್ಟ್ ಐತಲ್ಲ ಇದು ಕಂಪ್ಲೀಟ್ ಬ್ಲ್ಯಾಕು, ಈ ಪಾರ್ಟ್ ಐತಲ್ಲ ಇದು ವೈಟು, ಈ ಪಾರ್ಟ್ ಐತಲ್ಲ ಇದು ಶ್ಯಾಡೋ, ಇದು ಮಿಡ್ ಟೋನು, ಇದು ಹೈಲೈಟು, ಇದು ವೈಟು. ಇವಾಗ ನಾನು ಇದನ್ನು ಜಾಸ್ತಿ ಮಾಡಿದರೆ ಬ್ಲ್ಯಾಕು ಜಾಸ್ತಿ ಆಗತ್ತೆ, ಇದನ್ನು ಕಡಿಮೆ ಮಾಡಿದರೆ ಬ್ಲ್ಯಾಕು ಕಡಿಮೆ ಆಗತ್ತೆ. ಇದನ್ನು ಜಾಸ್ತಿ ಮಾಡಿದರೆ ಶ್ಯಾಡೋ ಪಾರ್ಟ್ ಇರ್ತದಲ್ಲ ಅದು ಜಾಸ್ತಿ ಆಗತ್ತೆ, ಕಡಿಮೆ ಮಾಡಿದರೆ ಶ್ಯಾಡೋ ಪಾರ್ಟ್ ಕಡಿಮೆ ಆಗತ್ತೆ. ಇದು ಮಿಡ್ ಟೋನು, ಇತ್ಲಾಗ ಶ್ಯಾಡೋನೂ ಅಲ್ಲ ಇತ್ಲಾಗ ವೈಟು ಅಲ್ಲ, ಸೊ ಅದ್ರ ಮಧ್ಯೆ ಇರೋದು ಮಿಡ್ ಟೋನು. ಇದು ಹೈಲೈಟು, ಇದನ್ನು ಜಾಸ್ತಿ ಮಾಡಿದ್ರೆ ಹೈಲೈಟ್ ಇನ್ಕ್ರೀಸ್ ಆಗತ್ತೆ. ನೋಡಿರಿ ಇವಾಗ ಫೇಸ್ ಒಳಗೆ ಆಗತ್ತಲ್ಲ ಇದು ಮೈನಸ್ ಮಾಡಿದರೆ ಹೈಲೈಟ್ ಕಡಿಮೆ ಆಗತ್ತೆ. ಸೊ ಇವಾಗ ಗೊತ್ತಾಯ್ತು ಇವಾಗ ಕರ್ವ್ ಅಂದ್ರೆ ಏನಂತ. ಸೊ ನಾವು ಇಲ್ಲೇ ಕಂಪ್ಲೀಟಾಗಿ ಲೈಟ್ ಒಳಗೂ ಮಾಡಿಫಿಕೇಷನ್ ಮಾಡ್ಬೋದು, ನಮ್ಗೆ ಹೆಂಗೆ ಬೇಕು ಎಷ್ಟು ಬೇಕು ಅಂತ. ಓಕೆನಾ, ಇಷ್ಟೇ ಕರ್ವು. ಇವಾಗ ಕಲರ್ ವೀಲ್ ಒಳಗೂ ಹಂಗೈತೆ ನೋಡಿರಿ. ಹೈಲೈಟು, ಮಿಡ್ ಟೋನು, ಶ್ಯಾಡೋ ಎಲ್ಲ ಕಡೆಗೂ ಆಲ್ಮೋಸ್ಟ್ ಇದೇ ಬರ್ತೈತಿ. ಆಮೇಲೆ ಮೇನ್ ಕಲರ್ ರೀಡಿಂಗ್ ಆಗೋದು ಇದ್ರೊಳಗೆ. ಇವಾಗ ನಾನು ಹೈಲೈಟ್ ಒಳಗೆ ಬೇರೆ ಬೇರೆ ಕಲರ್ ಆ್ಯಡ್ ಮಾಡ್ಬೇಕಂದ್ರೆ ನಾನು ಯಾವ ಕಡೆ ಹೇಳ್ತೀನಿ ಹೈಲೈಟ್ ಆ ಕಲರ್ ಹಾಕತಿ. ಇವಾಗ ನಾನು ರೆಡ್ ಇಟ್ಟು ಫುಲ್ ಇನ್ಕ್ರೀಸ್ ಮಾಡಿದೆ ನೋಡಿರಿ. ಇಲ್ಲೇ ಹೈಲೈಟ್ ಐತಿ, ಆಮೇಲೆ ಈ ಮೂಗ್ ಮೇಲೆ, ಆಮೇಲೆ ಸ್ವಲ್ಪ ಇಲ್ಲಿ ಹಿಂದೆ ಐತಿ, ಹಿಂದೆ ಕಲರ್ ಮಿಕ್ಸ್ ಐತಲ್ಲ ಅದು ಗೊತ್ತಾಗತ್ತಿಲ್ಲ. ಸೊ ಈ ಪಾರ್ಟ್ ಒಳಗೆ ಹೈಲೈಟ್ ಎಲ್ಲಿ ಜಾಸ್ತಿ ಐತೆ ಅಲ್ಲೇ. ಇವಾಗ ನಾನು ಫುಲ್ಲು ಇದು ಸ್ಕೈ ಬ್ಲೂ ಮಾಡಿದ್ನೇ ಇಲ್ಲಿ ಮೂಗ್ ಹತ್ರ ನೋಡಿರಿ, ಮೂಗ್ ಹತ್ರ ಇಲ್ಲೊಂದು ಸ್ವಲ್ಪ ಲೈಟಾಗಿ ಈ ಕಡೆ ಎಲ್ಲ ಹೈಲೈಟ್ ಐತಲ್ಲ ಆ ಕಡೆ ಚೇಂಜ್ ಆಗ್ತು. ಸೊ ನಾನು ಅದೊಂದು ಹೇಳಿದ್ಕೆ ಹೈಲೈಟು ಆಮೇಲೆ ಶ್ಯಾಡೋ ವೈಟು ಅದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಇಲ್ಲೆಲ್ಲ ಎಡಿಟಿಂಗ್ ಮಾಡೋಕ್ಕೆ ಈಸಿ ಆಗತ್ತೆ. ನಾನು ಮೆಟ್ಟೋನೇನು ಸೆಟ್ ಮಾಡೋಕ್ಕೆ ಹೋಗೋಲ್ಲ, ಶ್ಯಾಡೋನು ಅಷ್ಟೇ ಎಲ್ಲಿ ಡಾರ್ಕ್ ಇರುತ್ತೆ ಎಲ್ಲ ಆ್ಯಡ್ ಮಾಡ್ಬೋದು. ನಾನು ಲೈಟಾಗಿ ನನಗಿದು ಶ್ಯಾಡೋನು ಬೇಡ. ಓಕೆ, ಸೊ ಕಲರ್ ವೀಲ್ ಆಯಿತಾ. ಸೊ ಇದಿಷ್ಟು ಕಲರ್ ರೀಡಿಂಗು, ಇಷ್ಟೇ ಸಿಂಪಲ್ ಐತಿ. ಇವಾಗ ನಾನು ಪ್ರಾಪರಾಗಿ ಒಂದು ವೀಡಿಯೋನ ಫುಲ್ ಕಲರ್ ರೀಡಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ಈ ವಿಡಿಯೋ ನಾನು ಕಲರ್ ರೀಡಿಂಗ್ ಮಾಡ್ತೀನಿ. ಇವಾಗಿನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇದು 180p ಒಳಗಿರಲಿ. ಇದು ರೀಸೆಂಟಾಗಿ ನಾನು ನಂದಿ ಹಿಲ್ಸ್ ಹೋದಾಗ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಓಕೆ, ಇಲ್ಲಿ ಕಂಟ್ರೋಲ್ ಮಾಡಿ. ಇವಾಗ ಕಲರ್ ಒಳಗೆ ಬೇಸಿಕ್ ಒಳಗೆ ಬಂದು ಫಸ್ಟ್ ಈ ಲೈಟ್ನ ಸೆಟ್ಟಿಂಗ್ ಮಾಡ್ಕೊಳ್ಳೋಣ. ಇದ್ರೊಳಗೆ ನಮ್ಗೆ ಏನಂದರೆ ವೈಟ್ನೆಸ್ ಜಾಸ್ತಿ ಐತಿ. ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ಫಸ್ಟ್ ನಾನು ಈ ಶ್ಯಾಡೋನ ಫುಲ್ ಡಿಕ್ರೀಸ್ ಮಾಡ್ತೀನಿ. ಈ ವೈಟ್ ಜೊತೆಗೆ ಇಲ್ಲಿ ಲೈಟಿಗೆ ವೈಟ್ ಇರ್ತೈತಲ್ಲ ಅದು ಫುಲ್ ಡಿಕ್ರೀಸ್ ಆಗತ್ತೆ. ಇವಾಗ ಈ ಬ್ಲ್ಯಾಕ್ ಐತಲ್ಲ ಅದನ್ನು ಫುಲ್ ಕಡಿಮೆ ಮಾಡ್ಕೊಳ್ಳೋಣ. ನೋಡಿರಿ ಇವಾಗ ಈ ಬ್ಲ್ಯಾಕ್ ಪಾರ್ಟ್ ಆಗಲ್ಲ ಹೇಳಿದ್ನಲ್ಲ, ಇಲ್ಲಿ ಜಾಸ್ತಿ ಬ್ಲ್ಯಾಕ್ ಐತಿ, ಇಲ್ಲಿ ಐತಿ ನೋಡಿರಿ ಬ್ಲ್ಯಾಕು. ಇದು ಮೇನ್ ಇಫೆಕ್ಟ್ ಬೀಳೋದು, ಇಲ್ಲೆಲ್ಲ ಅಷ್ಟಿಲ್ಲ. ಓಕೆನಾ, ಹಾಗಾಗಿ ಇಲ್ಲೆಲ್ಲ ಜಾಸ್ತಿ ಬ್ಲ್ಯಾಕ್ ಇಫೆಕ್ಟ್ ಬೀಳತ್ತಿಲ್ಲ. ಸೊ ನಾನು ಬ್ಲ್ಯಾಕನ್ನ ಕಡಿಮೆ ಮಾಡ್ತೀನಿ. ಇಲ್ಲಿ ನೋಡಿರಿ ಆವಾಗಲೇ ತೋರಿಸಿದ್ನಲ್ಲ ಫುಲ್ ಡಾರ್ಕ್ ಆಗಿತ್ತು ಅದೇ. ಸೊ ಓಕೆ, ನಾನು ಬ್ಲ್ಯಾಕ್ ಇಷ್ಟು ಇಡ್ತೀನಿ. ಹೈಲೈಟು ಇಲ್ಲಿ ಲೈಟಿಗೆ ಹೈಲೈಟ್ ಐತಿ, ಇದೈತಲ್ಲ ಫುಲ್ ವೈಟು, ಇಲ್ಲಿ ಲೈಟಿಗೆ ಐತಲ್ಲ ಇದು ಹೈಲೈಟು. ಆಮೇಲೆ ಇಲ್ಲೊಂದು ಸ್ವಲ್ಪ ಐತಿ, ಈ ಕೈ ಮೇಲೆ ಐತಿ, ಕಡಿಮೆ ಮಾಡಿದ್ನಿಲ್ಲ, ಇಲ್ಲಿರೋದೆಲ್ಲ ಹೈಲೈಟ್ ಕಡಿಮೆ ಆಯ್ತು ನೋಡಿರಿ. ಸೊ ನನಗೆ ಹೈಲೈಟು ಇಷ್ಟು ಇರಲಿ. ನೆಕ್ಸ್ಟು ಶ್ಯಾಡೋ ಅಂತ ವೈಟ್ ನೋಡಿರಿ, ಇಲ್ಲಿ ವೈಟ್ ಇತ್ತಲ್ಲ ಹಾಗಾಗಿ ಇದು ವೈಟ್ ಜಾಸ್ತಿ ಆಯ್ತು. ಇಲ್ಲೆಲ್ಲ ಲೈಟಾಗಿ ಇರ್ತೈತಲ್ಲ ಹಾಗಾಗಿ ಇಲ್ಲಷ್ಟೇ ಇಫೆಕ್ಟ್ ಬೀಳತ್ತದ ಸ್ವಲ್ಪ. ಸೊ ಮೇನ್ ಎಫೆಕ್ಟ್ ಇಲ್ಲಿ ಬೀಳತೈತಿ. ಸೊ ನಂಗೆ ವೈಟ್ ಕಡಿಮೆನೇ ಇರಲಿ, ವೈಟ್ ಏನು ಭಾಳ ಬೇಡ. ಆ್ಯಡ್ ಆಯ್ತು. ಇವಾಗ ಲೈಟಿಗೆ ಕಾಂಟ್ರಾಸ್ಟ್ ಆ್ಯಡ್ ಮಾಡಿ, ಲೈಟಿಗೆ ಕಾಂಟ್ರಾಸ್ಟ್ ಆ್ಯಡ್ ಮಾಡಿದಾಗ ಒಂದು ಸ್ವಲ್ಪ ಇದು ಕಚ್ಚಿ ಪಿಚ್ಚಿ ಅನ್ಸತ್ತಲ್ಲ. ಸೊ ಹಾಗಾಗಿ ಶ್ಯಾಡೋನ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಸೊ ಓಕೆನಾ, ಇವಾಗ ನಂದು ಲೈಟ್ ಸೆಟ್ಟಿಂಗ್ ಆಯ್ತು. ಇವಾಗೇನು ಕಲರ್ ಒಳಗೆ ಒಂದು ಸ್ವಲ್ಪ ಗ್ರೀನರಿ ಟೋನ್ ಕೊಡೋಣ.
ನೀವು ಇದನ್ನ ಆಟೋ ಬ್ಯಾಲೆನ್ಸ್ ಎಲ್ಲ ಹೆಂಗೆ ನಿಮ್ಗೆ ಏನಾರು ಗೊತ್ತಲ್ಲ ಆಟೋ ಅಂತ ಹೊಡೀರಿ ಒಂದು ಸತಿ ಆಟೋ ಸೆಟ್ಟಿಂಗ್ ಆಗತ್ತೆ, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ. ಅಕಸ್ಮಾತ್ ಚಲೋ ಆತಂದ್ರೆ ಚಲೋ, ಬಟ್ ಚಲೋ ಆಗಿಲ್ಲ ಅಂದ್ರೆ ಮ್ಯಾನುವಲಿ ಸೆಟ್ಟಿಂಗ್ ಮಾಡ್ಕೋಬೇಕು. ಸೊ ನಾನು ಇವಾಗ ಇದು ಟಿಂಟ್ ಐತಲ್ಲ ಇದನ್ನ ಸ್ವಲ್ಪ ಗ್ರೀನರಿ ಇಫೆಕ್ಟ್ ಕೊಡ್ತೀನಿ. ಸ್ವಲ್ಪ ಆಲ್ರೆಡಿ ಗ್ರೀನ್ ಐತಲ್ಲ, ಫಾರೆಸ್ಟ್ ಥರ ಲುಕ್ ಬರಲಿ ಹಾಗಾಗಿ. ವಾರ್ಮು ಪ್ಲಸ್ ಇಡೋಣ ಸ್ವಲ್ಪ. ವೈಬ್ರೆನ್ಸ್ ಅಂತ ಸ್ವಲ್ಪ ಜಾಸ್ತಿನೇ ಇಡೋಣ, ಯಾವ್ದಾವ್ದು ಡಲ್ ಐತೆ ಅದು ಬರಲಿ. ಆಮೇಲೆ ಸ್ಯಾಚುರೇಷನ್ ಕಡಿಮೆನೇ ಇಡೋಣ. ಯಾವಾಗಲೂ ಸ್ಯಾಚುರೇಷನ್ ಭಾಳ ಜನ ಫುಲ್ಲು ಜಾಸ್ತಿ ಇಡ್ತೀರ, ಅಷ್ಟಿಟ್ಟು ಜಾತ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂಥರ ಕಾಣಿಸ್ತೈತಿ. ಸ್ಯಾಚುರೇಷನ್ ಯಾವಾಗಲೂ ಸ್ವಲ್ಪ ಕಡಿಮೆನೇ ಇಡ್ರಿ, ವೈಬ್ರೆನ್ಸ್ ಸ್ವಲ್ಪ ಜಾಸ್ತಿ. ಓಕೆ, ಇವಾಗ ಕಲರು ಸೆಟ್ ಆಯಿತು. ಇವಾಗ ನೆಕ್ಸ್ಟ್ ಅಡ್ಜಸ್ಟ್ ಶಾರ್ಪ್ನೆಸ್ ಬೇಡ, ವಿಗ್ನೇಟ್ ಅಂತೂ ಮುಂಚೆ ಬೇಡ. ಎಚ್ ಎಸ್ ಎಲ್ ಒಳಗೆ ಗ್ರೀನ್ ಯಾವ್ದು ಕಡೆ ಐತಿ, ಗ್ರೀನ್ ಜಾಸ್ತಿ ಐತಲ್ಲ, ಈ ಗ್ರೀನ್ ಕ್ಲಿಕ್ ಮಾಡಿ ಇದ್ರೊಳಗೆ ಹ್ಯೂ ಚೇಂಜ್ ಮಾಡೋಣ. ಈ ಚಲೋ ಐತೆ. ನನಗೆ ಇದು ಇಷ್ಟ ಆಗೋದೈತೆ. ನಾನು ಸ್ವಲ್ಪ ಇದನ್ನಿಟ್ಟು ಅದರ ಸ್ಯಾಚುರೇಷನ್ ಜಾಸ್ತಿ ಮಾಡ್ತೀನಿ. ಗ್ರೀನಿಂದು ಲುಮಿನಸ್ ಸ್ವಲ್ಪ ಕಡಿಮೆ ಮಾಡಿ ಇದನ್ನ ಸ್ಯಾಚುರೇಷನ್ ಸ್ವಲ್ಪ ಕಡಿಮೆನೇ ಮಾಡೋಣ ಭಾಳ. ರೆಡ್ ಅಂತೂ ಆಲ್ಮೋಸ್ಟ್ ಎಲ್ಲಿ ಇಲ್ಲ, ನಾನು ಯೂಸ್ ಮಾಡಿದ್ರೆ ಅಷ್ಟು ಯೂಸ್ ಆಗೋಲ್ಲ. ಆರೆಂಜು ಅಷ್ಟು ಸ್ಕಿನ್ ಒಳಗೆ ಜಾಸ್ತಿ ಕಾಣಿಸ್ವಲ್ದು. ಸ್ವಲ್ಪ ಸ್ಯಾಚುರೇಷನ್ ಕಡಿಮೆ ಮಾಡಿ ಹೈಲೈಟ್ ಮಾಡಿ ಒಂದು ಸ್ವಲ್ಪ ಈ ಕಡೆ ಸ್ಯಾಚುರೇಷನ್ ಕಡಿಮೆ ಮಾಡು ತಮ್ಮ ಹಿಂದೋಗಿ ಹೇಳ್ತೇನೆ. ಈ ಕಲರ್ಸು ಅಷ್ಟೇನು ಎಲ್ಲಿ ಸ್ಕ್ರೀನ್ ಒಳಗೆ ಕಾಣಿಸತ್ತಿಲ್ಲ. ಇಷ್ಟೇ, ಇದ್ರೊಳಗೆ ಏನು ಕಲರ್ಸ್ ಅದಾವಲ್ಲ ಅದನ್ನ ಇಲ್ಲಿ ಚೇಂಜಸ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಕರ್ವ್ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡಾನಿ. ಇಲ್ಲಿ ಬೇಕಾದ್ರೆ ಒಂದು ಸತಿ ಚೆಕ್ ಮಾಡ್ಬೋದು ಬಂದು ಹೆಂಗೆ ಏನಂತ. ನಾನು ಸ್ವಲ್ಪ ಕಡಿಮೆ ಮಾಡಿ ವೈಟ್ನೆಸ್ಸು ಸ್ವಲ್ಪ ಕಡಿಮೆನೇ ಇರಲಿ. ಇವಾಗ ಇಲ್ಲೇ ಬ್ಲ್ಯಾಕ್ ಐತಿ, ಇದನ್ನ ಹೆಂಗೆ ಸರಿ ಮಾಡ್ದಂತ ಮುಂದೆ ಹೇಳ್ತೇನೆ. ಇದೆಲ್ಲ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ಕಲರ್ ವೀಲ್ ಒಳಗೆ ಇದನ್ನ ಯೂಸ್ ಮಾಡೋಣ ನೋಡಿ. ಇಲ್ಲಿ ನೋಡಿರಿ, ಇಲ್ಲೇ ಗ್ರೀನ್ ಎಫೆಕ್ಟ್ ಬೇಕು, ಯಾಕಂದರೆ ಇದೆಲ್ಲ ಇಲ್ಲಿಂದನೇ ಇಲ್ಲಿ ಇದ್ರ ಮೇಲೆ ಬೀಳತೈತಿ ಅನ್ನೋ ಥರ. ಗ್ರೀನ್ ಹಾಕಿ ಇನ್ಕ್ರೀಸ್ ಮಾಡಿದರೆ ರೆಡ್ ಇಟ್ರೆ ನೋಡಿರಿ ಕಲರ್ ಮ್ಯಾಚ್ ಆಗೋಲ್ಲ. ಅದಕ್ಕೆ ಯಾವಾಗಲೂ ಕಲರ್ ಮ್ಯಾಚ್ ಆಗೋ ಥರ ನೋಡ್ಕೊರಿ, ಆರ್ಟಿಫಿಷಿಯಲ್ ಅನ್ನಿಸ್ಬಾರ್ದು. ಮಿಟ್ಟನ್ನು ಹಿಂಗೆ ಹಾಕೋಣ. ಈ ಮೂವೀಸ್ ಒಳಗೆ ಇಷ್ಟೇ ಎಡಿಟಿಂಗ್ ಮಾಡೋದು. ಅಲ್ಲೇ ಈ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಕಲರ್ ರೀಡಿಂಗ್ ಹಿಂಗೆ ಮಾಡ್ಬೇಕಂತ ಆ ಲೆವೆಲ್ನಾಗ ವೀಡಿಯೋಸ್ನ ರೆಕಾರ್ಡಿಂಗ್ ಮಾಡಿರ್ತಾರೆ ಅಲ್ಲಿ, ಹಾಗಾಗಿ ಇನ್ನೂ ಚೆನ್ನಾಗಿ ಬರ್ತೈತಿ. ಇದರೊಳಗೆ 10 ಬಿಟ್ಟು 8 ಬಿಟ್ ಎಲ್ಲ ಬರ್ತೈತಿ. ಅದನ್ನು ನಾನು ಸಪ್ರೇಟ್ ಬೇಕಂದ್ರೆ ವಿಡಿಯೋ ಮಾಡ್ತೀನಿ. ಇದ್ರೊಳಗೆ ಭಾಳ ದೊಡ್ಡದಾಗ್ಬಿಡ್ತೈತೆ. ಮತ್ತು ಸ್ವಲ್ಪ ಫಾರೆಸ್ಟ್ ಲುಕ್ ಬೇಕಾ, ಸ್ವಲ್ಪ ಇಷ್ಟಿಟ್ಟು ಮೈನಸ್ ಇಟ್ಟು ಬಿಫೋರ್ ಆಫ್ಟರ್ ನೋಡಂತಡ್ರಿ ಒಂದು ಸತಿ. ಎಲ್ಲಿ ಬರ್ತೈತೆ ಅದು ಬಿಫೋರ್ ಆಫ್ಟರ್? ಫಸ್ಟ್ ನಮ್ಮ ವಿಡಿಯೋ ಈ ಥರ ಇತ್ತು, ಇವಾಗ ಈ ಥರ ಆಯ್ತು ಸಿನಿಮ್ಯಾಟಿಕ್ ಆಗಿ. ಇವಾಗ ನೋಡಿರಿ ಇಲ್ಲೇ ಡಾರ್ಕ್ ಐತಲ್ಲ, ಇದನ್ನು ಹೆಂಗೆ ಸರಿ ಮಾಡ್ತೀನಿ ಅಂದರೆ ತೆಗೇನು ಇಲ್ಲಿ ಬರ್ತಾನೆ. ಇಲ್ಲೇ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ನನಗೆ ಇಲ್ಲಿ ಮಟ ಇಲ್ಲಿಂದ ನಂಗೆ ಇಲ್ಲಿ ಬ್ರೈಟ್ ಬೇಕು. ಅವಾಗ ಏನು ಮಾಡ್ತೀನಿ, ಇಲ್ಲಿ ಬಂದು ಸ್ವಲ್ಪ ಹಿಂದೆ ಬರ್ತೀನಿ. ಇಲ್ಲಿ ಬೇಕು ಸ್ವಲ್ಪ ಬ್ರೈಟ್. ಇಲ್ಲೇ ಹೈಲೈಟು, ಕಾಂಟ್ರಾಸ್ಟ್ ಬೇಡ, ಶ್ಯಾಡೋ, ಆಮೇಲೆ ವೈಟು, ಆಮೇಲೆ ಬ್ಲ್ಯಾಕು. ಇಲ್ಲೇ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿದ್ನೆ. ಆಮೇಲೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ಚೇಂಜ್ ಮಾಡ್ತೀನಿ. ಇವಾಗ ನಾನು ಏನು ಕೀ ಫ್ರೇಮ್ ಆ್ಯಡ್ ಮಾಡೀನಲ್ಲ ಅದರಿಂದೆಲ್ಲ ಫುಲ್ ಅದೇನು ಕಲರ್ ರೀಡಿಂಗ್ ಮಾಡಿದ್ದೆ ಅದೇ ಇರುತ್ತೆ. ಕೀ ಫ್ರೇಮ್ ಹಿಂದೆ ಆ್ಯಡ್ ಮಾಡಿ ಸ್ವಲ್ಪ ಬಂದು ಇವಾಗ ನಾನು ಈ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದರೆ ಇಲ್ಲಿಂದ ಬೇರೆ ಎಫೆಕ್ಟ್ ಬರ್ತೈತಿ. ಇಲ್ಲಿಂದ ಸ್ವಲ್ಪ ಚೇಂಜ್ ಆಗೈತಿ. ನಾನು ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, ಹೈಲೈಟ್ ಕಡಿಮೆ ಮಾಡಿ ಇದನ್ನು ಜಾಸ್ತಿ ಮಾಡಿ ನಾನು ಮಾಡ್ತೀನಿ. ಇವಾಗ ಸ್ಕಿನ್ನು ಬ್ರೈಟ್ ಆಯ್ತು, ಬಟ್ ಏನು ಸ್ವಲ್ಪ ಕಡಿಮೆ ಮಾಡೋಣ. ಓಕೆ, ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿರಿ. ಇವಾಗ ಇಲ್ಲಿ ಒಂದು ಸೆಟ್ಟಿಂಗ್ ಐತೆ, ಸೌಂಡ್ ಎಲ್ಲಿ ಕಡಿಮೆ ಮಾಡೋದು ಅದು. ಇವಾಗ ನಾನು ಮುಂದೆ ಬರ್ತಾ ಅದು ಸ್ಕಿನ್ನು ಕರೆಕ್ಟ್ ಆಯ್ತು ನೋಡಿರಿ. ಬ್ರೈಟ್ ಆಯ್ತು ನೋಡಿ ಸ್ಕಿನ್. ಸೊ ಇಷ್ಟೇ. ನಾವು ಈ ಕಲರ್ ಗ್ರೇಡಿಂಗ್ ಒಳಗೆ ಕೀ ಫ್ರೇಮ್ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಕೀ ಫ್ರೇಮ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅದೇ ನಾನು ಫಿಲ್ಮೋರ್ ಅದು ಕಂಪ್ಲೀಟ್ ಒಂದು ವಿಡಿಯೋ ಮಾಡೀನಿ, ಅದು ಯೂಟ್ಯೂಬ್ ಚಾನಲ್ ಒಳಗೈತೆ, ಅದನ್ನೊಂದು ಸತಿ ನೋಡಿರಿ. ನಾನು ಇವಾಗ ಕಲರ್ ರೀಡಿಂಗ್ ಬಗ್ಗೆ ಅಷ್ಟೇ ಹೇಳತ್ತಿದ್ದು. ಸೊ ಇಷ್ಟ. ಇದರೊಳಗೆ ಲಟ್ಸ್ ಬಗ್ಗೆ ಒಂದು ಹೇಳ್ತೀನಿ ಅಂದಿದ್ದೆ. ಈ ಲಟ್ಸ್ ಕ್ಲಿಕ್ ಮಾಡಿ ಇದರೊಳಗೆ ನಮಗೆ ಬೇರೆ ಲಟ್ಸ್ ಸಿಗ್ತಾವೆ. ಅಂದರೆ ಈ ಲಾಗು ಲಾಗ್ಗಳಿಗೆಲ್ಲ ಶೂಟ್ ಮಾಡಿದಾಗ ಅದರದ್ದು ಪ್ರಿಸೆಟ್ ನಾನು ಇದು ಯೂಸ್ ಮಾಡಿ ನೋಡಿದೆ. ಇವು ಅಷ್ಟು ಪರ್ಫೆಕ್ಟಾಗಿಲ್ಲ, ಇವು ಅಷ್ಟೇನು ಯೂಸ್ ಆಗೋಲ್ಲ. ಈ ಲಟ್ಸ್ ಎಲ್ಲ ಪರ್ಫೆಕ್ಟ್ ಬರಲ್ಲ. ಇದು ನಾವು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೊಂಡು. ನಾವು ಯಾವುದೋ ಒಂದು ಫಿಲ್ಟರ್ನ ಆ್ಯಡ್ ಮಾಡಿದ್ಮೇಲೆ ಆ ಫಿಲ್ಟರ್ ಇಷ್ಟ ಆಗಿರುತ್ತೆ, ಬಟ್ ಅದರೊಳಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು. ಅದು ಯಾವ ಥರ ಮಾಡೋದಂತ ಹೇಳ್ತಾನೆ ನೋಡಿರಿ. ಫಿಲ್ಟರ್ ಒಳಗೆ ಬಂದು ಇಲ್ಲೇ ಯಾವ್ದಾರೋ ಒಂದು ಚಲೋ ಫಿಲ್ಟರ್ ಆ್ಯಡ್ ಮಾಡೋಣ. ಫ್ಯೂಚರ್ ಒಳಗೆ ಬಂದು ಯಾವ್ದಾರ ಒಂದು ತಡಿ ಇದನ್ನ ಆ್ಯಡ್ ಮಾಡಿ ನೋಡೋಣ ರೀ. ಇದನ್ನು ಡಿಲೀಟ್ ಮಾಡ್ತೀನಿ.
ಏಯ್ ಫುಲ್ ವಿಡಿಯೋ ಅಲ್ಲ. ಓಕೆ, ಈ ಫಿಲ್ಟ್ರ್ ಇದ್ರ ಮೇಲೆ ಅಪ್ಲೈ ಮಾಡಿದೆ. ಇವಾಗ ನನಗೆ ಈ ಫಿಲ್ಟ್ರ್ ಭಾರಿ ಇಷ್ಟ ಆಗೈತೆ. ತಡ್ರಿ ಚಂದಿಲ್ಲ, ಇದನ್ನ ಆ್ಯಡ್ ಮಾಡ್ತೀವಿ. ಅದು ಚಲೋ ಇತ್ತು ಅನ್ನಿಸ್ತತಿ, ಇದು ಚಲೋ ಐತಿ. ಇವಾಗ ನಾನು ಈ ಫಿಲ್ಟ್ರ್ ಈ ವಿಡಿಯೋ ಮೇಲೆ ಅಪ್ಲೈ ಮಾಡಿದೆ. ಇದ್ರೊಳಗೆ ನಂಗೆ ಈ ಕಲರ್ ಎಲ್ಲ ಚಲೋ ಐತಿ, ಬಟ್ ಅಷ್ಟು ಡೀಟೇಲಿಂಗ್ ಇಲ್ಲ. ಆಮೇಲೆ ಒಂಥರ ಮಬ್ ಕಾಣಿಸಾದತಿ. ಅದನ್ನು ಹೆಂಗೆ ಸರಿ ಮಾಡೋದು? ಇದ್ರೊಳಗೆ ಶ್ಯಾಡೋ ಜಾಸ್ತಿ ಆಗೈತಿ, ಸೊ ಹಾಗಾಗಿ ಹಂಗೆ ಕಾಣಿಸಾದತಿ. ಇವಾಗ ನಾನು ಈ ಅಡ್ಜಸ್ಟ್ ಒಳಗಲ್ಲ, ಲೈಟ್ ಒಳಗೆ ಬಂದು ಇದೆಲ್ಲ ಸರಿ ಮಾಡಿದ್ದಿಲ್ಲ. ಎಲ್ಲ ಸರಿ ಆಯಿತು. ಇವಾಗ ಹೈಲೈಟ್ನ ಕಡಿಮೆ ಮಾಡಿ ಶ್ಯಾಡೋನ ಫುಲ್ ಕಡಿಮೆ ಮಾಡ್ತೀನಿ. ಇಷ್ಟ. ನಮ್ಗೆ ಈ ಫಿಲ್ಟ್ರ್ ಇಷ್ಟ ಆಗಿ ಅದರೊಳಗೆ ಕೆಲವೊಂದು ಏನಾರು ಕೆಲವೊಂದು ಏನಾರು ಹೆಚ್ಚು ಕಮ್ಮಿ ಇದ್ದರೆ ಆ ಫಿಲ್ಟ್ರ್ ಅಪ್ಲೈ ಮಾಡಿ ಆಮೇಲೆ ಕಲರ್ ಒಳಗೆ ಬಂದು ಅದನ್ನ ಚೇಂಜಸ್ ಮಾಡ್ಬೋದು. ಎಕ್ಸ್ಪೋಜರ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇನ್ನೊಂದು ಸ್ವಲ್ಪ ರಲ್ಸು. ನಾನು ಮ್ಯಾನ್ಯುವಲಿ ಮಾಡಿದ ಎಡಿಟ್ಗಿಂತ ಈ ಚಲೋ ಆಯ್ತು. ಇವಾಗ ನಂಗೆ ಇಲ್ಲೇನಾರ ಫೇಸ್ ಒಳಗೆ ಸ್ಯಾಚುರೇಷನ್ ಜಾಸ್ತಿ ಅನಿಸಿದ್ರೆ HSL ಒಳಗೆ ಬಂದು ಇದು ನಾನು ಮಾಡಿ ಇದನ್ನೆಲ್ಲ ಸರಿ ಮಾಡೋಣ ಫಸ್ಟ್. ನಾನು ಒಂದೇ ಕ್ಲಿಕ್ನಾಗ ಸರಿ ಆಗ್ಬೇಕಪ್ಪ ಇವು. ಇವಾಗ ಆರೆಂಜ್ ಟೋನ್ ಒಳಗೆ ಬಂದು ಸ್ವಲ್ಪ ಮೈನಸ್ ಮಾಡಿದ್ರೆ ಆಯಿತು. ಇವಾಗ ಇದೇನಾರ ಜಾಸ್ತಿ ಅನ್ಸಾತ್ರ ಆರೆಂಜ್ ಹಿಂಗೆ ಕಡಿಮೆ ಮಾಡ್ಬೋದು. ಲೈಟಾಗಿ ಕಡಿಮೆ ಮಾಡಿ ಅದರದ್ದು ಟೋನು ಚೇಂಜ್ ಮಾಡ್ಬೋದು. ಈ ವಿಡಿಯೋ ಒಂಥರ ಕಲರ್ ಗ್ರೇಡಿಂಗ್ ಮಾಡ್ದಂಗೆ ಇರಲಿಲ್ಲ, ಕಲರ್ ಗ್ರೇಡಿಂಗ್ ಬಗ್ಗೆ ಹೇಳ್ದಂಗಿತ್ತು. ಸೊ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಹೇಳ್ರಿ. ಸೊ ಇದಿಷ್ಟು ಕಲರ್ ಗ್ರೇಡಿಂಗು. ಆಮೇಲೆ ಕಲರ್ ಗ್ರೇಡಿಂಗ್ ಬಗ್ಗೆ ಇನ್ನೂ ಡೀಟೇಲಾಗಿ ಫ್ಯೂಚರ್ ಒಳಗೆ ವೀಡಿಯೋಸ್ ಬರ್ತಾವೆ. ಅದ್ರೊಳಗೆ ಪ್ರೀಮಿಯರ್ ಪ್ರೋ ಆಮೇಲೆ ಡಾವಿನ್ಸಿ ರಿಸಾಲ್ವ್ ಒಳಗೆಲ್ಲ ನಾನು ಮಾಡಿ ತೋರಿಸ್ತೀನಿ. ಸೊ ನೋಡಿದ್ರಲ್ವಾ, ವಿಡಿಯೋನ ಕಲರ್ ಗ್ರೇಡಿಂಗ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ. ಮೇನ್ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಟೂಲ್ಸ್ ಬಗ್ಗೆನೂ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ. ನಿಮಗೆ ಬೇಕಂದ್ರೆ ಈ ವಿಡಿಯೋ ಒಳಗೆ ಯೂಸ್ ಮಾಡಿರೋ ರಾ ಫುಟೇಜಸ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ನೇ ಕೊಟ್ಟಿರ್ತೀನಿ. ಅಂದರೆ ಟೆಲಿಗ್ರಾಮ್ ಚಾನಲ್ ಒಳಗೆ ಆ ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ. ಆ ಟೆಲಿಗ್ರಾಮಿನ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನೇ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಬಂದು ಅಲ್ಲೇ 2 ವಿಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನನ್ನ ವಿಡಿಯೋಸ್ ನೋಡ್ಕೊಂತ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಯೂಸ್ ಆಗೈತೆ ಅನ್ಕೊಂತೀನಿ. ಅಂಡ್ ಪ್ಲೀಸ್ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ. ಯಾಕಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಇಷ್ಟು ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಔಟ್ಪುಟ್ ಎಲ್ಲ ತೆಗೆದು ಇಷ್ಟು ಒಳ್ಳೆ ಕ್ವಾಲಿಟಿ ಒಳಗೆ ಇನ್ಫಾರ್ಮೇಷನ್ ಕೊಟ್ಟು ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂದರೆ ಮನ್ಸಿಗೆ ಭಾಳ ಬೇಜಾರಾಗತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮು ವೀಡಿಯೋಸ್ ಮಾಡೋಕೆ ಮೋಟಿವೇಶನ್ ಬರೋಂಗಿಲ್ಲ. ಬಟ್ ವೀಡಿಯೋಸ್ ಮಾಡೋದು ಬಿಡೋಂಗಿಲ್ಲ. ಬಟ್ ಮೋಟಿವೇಶನ್ ಇನ್ನೂ ಸ್ವಲ್ಪ ಬೂಸ್ಟ್ ಆತಂದ್ರೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ವೀಡಿಯೋಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕೆ ಈಸಿ ಆಗತ್ತೆ. ಸೊ ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ ಬಾಯ್.